ಎಲ್ಲರಿಗೂ ನಮಸ್ಕಾರ. ಹರಿಭಕ್ತಿ ಸಾರ 100ರಿಂದ 108 ಪದ್ಯಗಳು. ಪ್ರಸ್ತುತ ನಿರಂಜನಾನಂದ ಸ್ವಾಮಿಗಳು ಕನಕಗುರು ಪೀಠದ ಪೀಠಾಧೀಶರಾಗಿದ್ದಾರೆ. ಶ್ರೀ ಗುರುಗಳು ಸಹ ನಿರಂತರವಾಗಿ ಭಕ್ತ ಜನಗಳ ಹಾಗೂ ಸಮುದಾಯದ ಏಳಿಗೆಗಾಗಿಯೇ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಕನಕರ ಸಾಧನಾ ಭೂಮಿಯಾದ ಕಾಗಿನೆಲೆ ಕ್ಷೇತ್ರದ ಗುರುಪೀಠದ ಮೊದಲ ಗುರುವಾದ ವೀರೇಂದ್ರ ಕೇಶವ ತಾರಕಾನಂದಪುರಿ ಸ್ವಾಮಿಗಳನ್ನು ಸ್ಮರಿಸಲೇಬೇಕು. ಇಲ್ಲಿ ದಾಸಶ್ರೇಷ್ಠರಾದ ಕನಕದಾಸರ ಕೀರ್ತನೆಗಳು, ಹಾಡುಗಳು ಮತ್ತು ಅವರ ಚರಿತ್ರೆಗಳು ಇಂದಿಗೂ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದೆ. ಕನಕನ ತತ್ವಗಳು ಜಾಗೃತಗೊಳಿಸಿವೆ. ಎಂದಿಗೂ ಎಲ್ಲರ ಮನದಲ್ಲೂ ಕನಕದಾಸರು ಅವರ ಹಾಡುಗಳು ನಿರಂತರವಾಗಿ ನುಡಿಸಲಿ ಎಂದು ಅವರ ಜೀವನ ಚರಿತ್ರೆಯನ್ನು ತಿಳಿದ ಮಟ್ಟಿಗೆ ಇಲ್ಲಿ ತಿಳಿಸಿದ್ದೇನೆ. ಸರಿತಪ್ಪುಗಳೆಲ್ಲ ಆ ಚನ್ನಕೇಶವನ ಪಾದಗಳಿಗೆ ಅರ್ಪಿತವಾಗಿದೆ. ಕನಕದಾಸರಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಈ ದಿನದ ಪದ್ಯವಾದ 100ರಿಂದ 108 ಪದ್ಯಗಳು ಅರ್ಥ ಸಮೇತ. ಎಂಜಲೆಂಜಲು ಎಂಬರಾನುಡಿ ಎಂಜಲಲ್ಲವೇ ವಾರಿ ಜಲಚರ ದೆಂಜಲಲ್ಲವೇ ಹಾಲು ಕರುವಿನ ಎಂಜಲೆನಿಸಿರವೇ ಎಂಜಲೆಲ್ಲಿಯದೆಲ್ಲಿಯಂಪರ ರೆಂಜಲಲ್ಲವೇ ಬೇರೆ ಭಾವಿಸ ಲೆಂಜಲುಂಟೇ ದೇವ ರಕ್ಷಿಸು ನಮ್ಮ ನನವರತ ಎಂಜಲುಂಟೇ ದೇವ ರಕ್ಷಿಸು ನಮ್ಮ ನನವರತ. ಕೇಳುವುದು ಹರಿಕಥೆಯ ಕೇಳಲು ಹೇಳುವುದು ಹರಿಭಕ್ತಿ ಮನದಲ್ಲಿ ತಾಳುವುದು ಹಿರಿದಾಗಿ ನಿನ್ನಯ ಚರಣ ಸೇವೆಯಲಿ ಊಳಿಗವ ಮಾಡುವುದು ವಿಷಯವ ಹೂಳುವುದು ನಿಜ ಮುಕ್ತಿ ಕಾಂತೆಯ ನಾಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ ನಮ್ಮ ನನವರತ. ಈ ತೆರೆದೊಳಚ್ಯುತನ ನಾಮವ ನೂತನ ದಿವಸುಧಾತಳದಿ ವಿಖ್ಯಾತಿ ಬಯಸದೆ ಬಣ್ಣಿಸಿದೆ ಭಾಮಿನಿಯ ವೃತ್ತದಲ್ಲಿ ನೀತಿ ಕೋವಿದರಾಲಿಸುವರತಿ ಪ್ರೀತಿಯಲಿ ಕೇಳ್ದರಿಗೆಯ ಸುರಾರಾತಿ ಚನ್ನಿಗರಾಯ ಸುಖವ ನೀವ ನನವರತ ಕೇಳ್ದವರಿಗೆಯ ಸುರರಾರಾತಿ ಚನ್ನಿಗರಾಯ ಸುರಾರಾತಿ ಚನ್ನಿಗರಾಯ ಸುಖಗಳ ನೀವ ನನವರತ ಸುಖಗಳ ನೀವ ನನವರತ. ಎಂಜಲು ಎಂಜಲು ಎಂದು ಆಡಿಕೊಳ್ಳುವವರಲ್ಲ. ಎಂಜಲು ಎಂಬ ನುಡಿಯೇ ಎಂಜಲಲ್ಲವೇ? ನೀರು ಜಲಜಂತುಗಳು ಎಂಜಲಲ್ಲವೇ? ಹಾಲು ಕರುವಿನ ಎಂಜಲಲ್ಲವೇ? ವಿಚಾರಿಸಿ ನೋಡಿದಲ್ಲಿ ಯಾವುದು ಎಂಜಲಲ್ಲ? ದೇವ ರಕ್ಷಿಸು ನಮ್ಮ ನನವರತ. ಜನರು ಶ್ರೀಹರಿಯ ಚರಿತೆಯನ್ನು ಕೇಳುತ್ತಿರಬೇಕು, ಕೇಳುವಂತೆ ಇತರರಿಗೂ ಹೇಳುತ್ತಿರಬೇಕು. ಮನಸ್ಸಿನಲ್ಲಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸುತ್ತಿರಬೇಕು. ಶ್ರೀಹರಿಯ ಸೇವೆಯಿಂದ ಊಳಿಗವನ್ನು ಮಾಡುತ್ತಿರಬೇಕು. ವಿಷಯ ಸುಖವನ್ನು ಮುಕ್ತಿ ಎಂಬ ಕಾಂತೆಯನ್ನು ಒಲಿಸಿಕೊಳ್ಳಬೇಕು. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಈ ಪರಿಯ ಅಚ್ಯುತನ ನಾಮಾವಳಿಯ ಮಹಿಮೆಯು ವಿಖ್ಯಾತವಾಗುವಂತೆ ಹೊಸ ರೀತಿಯಿಂದ ಬಣ್ಣಿಸಲಾಯಿತು. ಇದು ಕನ್ನಡದ ಭಾಮಿನಿ ಷಟ್ಪದಿಯಲ್ಲಿದೆ. ನೀತಿವಂತರು ಇದನ್ನು ಪ್ರೀತಿಯಿಂದ ಕೇಳಲಿ. ಅಸುರಾರಿಯಾದ ನಮ್ಮ ಚನ್ನಕೇಶವನು ಇದನ್ನು ಕೇಳಿದವರಿಗೆ ಸದಾ ಸುಖವನ್ನು ಈವನು ಎಂದು ಇದರಲ್ಲಿ ವರ್ಣಿಸಿದ್ದಾರೆ. ಬಾದರಾಯಣ ಪೇಳ್ದ ಭಾರತ ಕಾದಿಕರ್ತನು ದಾರ ತ್ರಿಪುರ ಆದಿಕೇಶವ ಮೂರ್ತಿಗಂಕಿತವಾದ ಚರಿತೆಯನು ಮೇದಿನಿಯೊಳಿದ ನಾರು ಹೃದಯದೊಳಾದರಿಸಿ ಕೇಳ್ದ ಪರುಮುದದಲ್ಲಿ ಆದಿಮೂರುತಿ ವರಪುರಾದೀಪನೊಲಿವ ನನವರತ ಕುಲಗಿರಿಗಳನ್ವಯವಧಾರಿಣಿ ಜಲದಿ ಪಾವಕ ಮರುತ ಜಲ ನಭ ಜಲಜ ಸುಖ ಶ್ರೀತಾಂಶು ತಾರೆಗಳುಳ್ಳ ಪರ್ಯಂತ
ಚಲನೆ ಇಲ್ಲದ ನಿನ್ನ ಚರಿತೆಯು ಒಲಿದೆದರೆಯೊಳಗೊಪ್ಪುವಂದದಿ ಚೆಲುವ ಚೆನ್ನಿಗರಾಯ ರಕ್ಷಿಸು ನಮ್ಮನವರತ. ಚೆಲುವ ಚೆನ್ನಿಗರಾಯ ರಕ್ಷಿಸು ನಮ್ಮನವರತ. ವ್ಯಾಸಮುನಿಗಳು ಹೇಳಿದ ಭಾರತ ಕಥೆಗೆ ಆದಿಕರ್ತನೂ ಉದಾರಿಯೂ ಆದ ಶ್ರೀಕೃಷ್ಣನಿಗೆ ಹರಿಭಕ್ತಿ ಸಾರವು ಅಂಕಿತವಾಗಿದೆ. ಇದನ್ನು ಹೃತ್ಪೂರ್ವಕವಾಗಿ ಆಧರಿಸಿ ಸಂತೋಷದಿಂದ ಕೇಳತಕ್ಕವರಿಗೆ ಆದಿಮೂರ್ತಿಯು ಬೇಲೂರಿನ ಅಧಿಪತಿಯು ಆದ ಚೆನ್ನಕೇಶವನು ಒಲಿಯುತ್ತಾನೆ. ಹೇ ಚೆನ್ನಿಗರಾಯ, 7 ಕುಲಪರ್ವತಗಳು, ಭೂಮಿ, ಸಮುದ್ರ, ಅಗ್ನಿ, ವಾಯು, ನೀರು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇರುವವರೆಗೂ ನಿನ್ನ ಚರಿತೆಯು ಲೋಕದಲ್ಲಿ ಮೆರೆಯುವಂತೆ ಅನುಗ್ರಹಿಸು, ರಕ್ಷಿಸು ನಮ್ಮನವರತ. ಹೇ ಜಗನ್ನಾಥ, ಹೇ ಕೃಷ್ಣ, ಹೇ ನಾರಾಯಣ, ಹೇ ಪರಮಾತ್ಮ ಸುಂದರವಾಗಿ ಕನಕದಾಸರು ಕೇಳುತ್ತಾ ಇದ್ದಾರೆ ಭಗವಂತನಲ್ಲಿ. ಈ ಹರಿಭಕ್ತಿ ಸಾರವನ್ನು ಕೇಳಿದವರಿಗೆ ಏನೇನು ಫಲಗಳು ಅನ್ನೋದನ್ನು ಸಹ ಇಲ್ಲಿ ಫಲಶ್ರುತಿನಲ್ಲಿ ಹೇಳ್ತಾ ಇದ್ದಾರೆ. 100 ಕನ್ಯಾದಾನವನು, ಭಾಗೀರಥಿ ಸ್ನಾನವನು, ಮಿಗೆ ಕೈಯಾರೆ ಗೋಗಳ ಪ್ರೇಮದಲ್ಲಿ ಭೂಸುರರಿಗೊಲಿದು. 100 ಕನ್ಯಾದಾನವನು, ಭಾಗೀರಥಿ ಸ್ನಾನವನು, ಮಿಗೆ ಕೈಯಾರೆ ಗೋಗಳ ಪ್ರೇಮದಿಂದಲಿ ಭೂಸುರರಿಗೊಲಿದು. ಊರುಗಳ 100 ಗ್ರಹಾರವ ದಾರೆಯರೆ ತಂತಫಲ, ಕೈ ಸೇರುವುದು ಹರಿಭಕ್ತಿ ಸಾರದ ಕಥೆಯ ಕೇಳ್ದವಗೆ. ಮೇರು ಮಂದರ ನಿಭಸುವರ್ಣವ ವಾರಿ ಮಧ್ಯದೊಳಿರುವ ಅವನಿಯ, ನಾರಿಯರ ಗಾಯತ್ರಿ ಪಶುಗಳ ನಿತ್ಯ ಫಲಬಹುದು. ದಾರಿಣಿಯೊಳಿ ಭಕ್ತಿ ಸಾರವ ನಾರು ಓದುವರವರಿಗನು ದಿನ, ಚಾರುವರಗಳ ನಿತ್ತು ರಕ್ಷಿಪನಾದಿಕೇಶವನು. ಲೋಕದೊಳಗತ್ಯಧಿಕ ನೆನೆಸುವ ಕಾಕಿ ನೆಲೆಸಿರಿಯಾದಿಕೇಶವ, ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿ ಸಾರವನು. ಲೋಕದೊಳಗತ್ಯಧಿಕ ನೆನೆಸುವ ಕಾಗಿ ನೆಲೆಸಿರಿಯಾದಿಕೇಶವ, ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿ ಸಾರವನು. ಜೋಕೆಯಲ್ಲಿ ಬರೆದೋದಿ ಕೇಳ್ದರ ನಾ ಕುಲದಿ ಮಾಧವನು ಕರುಣಿಪ, ಶ್ರೀ ಕಮಲವಲ್ಲಭನು ಮಿಗೆ ಬಿಡದಾದಿಕೇಶವನು. ಶ್ರೀ ಕಮಲವಲ್ಲಭನು ಮಿಗೆ ಬಿಡದಾದಿಕೇಶವನು. ಶ್ರೀ ಕಮಲವಲ್ಲಭನು ಮಿಗೆ ಬಿಡದಾದಿಕೇಶವನು. ಆದಿಕೇಶವನು. 100 ಕನ್ಯಾದಾನಗಳನ್ನು ಮಾಡಿದರೆ, ಗಂಗಾ ಸ್ನಾನವನ್ನು ಮಾಡಿದರೆ, ಗೋವುಗಳನ್ನು 100 ಅಗ್ರಹಾರಗಳನ್ನು ಬ್ರಾಹ್ಮಣಿಗೆ ದಾನ ಮಾಡಿದರೆ ಯಾವ ಫಲವಿದೆಯೋ ಆ ಫಲವು ಈ ಹರಿಭಕ್ತಿ ಸಾರವನ್ನು ಕೇಳಿದವರಿಗೆ ಲಭಿಸುತ್ತದೆ. ಮೇರು ಮಂದರ ಪರ್ವತಗಳಷ್ಟು ಚಿನ್ನವನ್ನು, ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು, ಕನ್ನಿಕೆಯರನ್ನು ದಾನ ಮಾಡಿದರೆ, ಗಾಯತ್ರಿಯನ್ನು ಉಪದೇಶಿಸಿದರೆ, ಪಶುಗಳನ್ನು ದಾನ ಮಾಡಿದರೆ ಯಾವ ಫಲ ಉಂಟೋ ಅದು ಈ ಹರಿಭಕ್ತಿ ಸಾರವನ್ನು ಪ್ರತಿದಿನವೂ ಓದುವವರಿಗೆ ದೊರೆಯುವುದು. ಆದಿಕೇಶವನು ಅವರ ಇಷ್ಟಾರ್ಥವನ್ನು ಸಲ್ಲಿಸುವನು. ಲೋಕದಲ್ಲಿ ಪ್ರಸಿದ್ಧವಾದ ಕಾಗಿ ನೆಲೆಯಲ್ಲಿ ನೆಲೆಸಿದ ಆದಿಕೇಶವನು ಆದಿಕೇಶವನ ಕೃಪೆಯಿಂದ ಈ ಭಕ್ತಿ ಸಾರವನ್ನು ಹೇಳಿಸಿದನು. ನಮ್ಮ ಬಾಯಿಂದ ಭಕ್ತಿ ಸಾರವನ್ನು ಹೇಳಿಸಿದನು. ಶ್ರದ್ಧೆಯಿಂದ ಇದನ್ನು ಬರೆದು ಓದಿ ಕೇಳಿದವರನ್ನು ಲಕ್ಷ್ಮೀಪತಿಯಾದ ಆದಿಕೇಶವನು ಅನುಗ್ರಹಿಸುವನು ಎಂದು ಈ ಹರಿಭಕ್ತಿ ಸಾರದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿರುವಂಥ ನುಡಿಮುತ್ತುಗಳನ್ನು, ತತ್ವಗಳನ್ನು ನಮಗೆ ತಿಳಿಸಿದ್ದಾರೆ. ಆ ಕನಕದಾಸರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು.